Dear students, ವೆಲ್ಕಮ್ ಟು ದಿ ಕ್ಲಾಸಸ್. ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತು ಅಸೈನ್ಮೆಂಟ್ 3 ಕಂಟಿನ್ಯೂ ಮಾಡೋಣ. ಮೊದಲಿಗೆ ನಂಬರ್ 1, ವಾಟ್ ಈಸ್ ದ ನೇಮ್ ಆಫ್ ದ ಗೇಜ್? ವಾಟ್ ಈಸ್ ದ ನೇಮ್ ಆಫ್ ದ ಗೇಜ್ ಅಂತ ಒಂದು ಗೇಜ್ ಕೊಟ್ಟಿದ್ದಾನೆ. ಅದನ್ನು ಯಾವ ಗೇಜ್ ಇದು ಅಂತ ನಾವು ಹೇಳಬೇಕಾಗತ್ತೆ. ನೋಡಿ, ಇದು ಯಾವ ಗೇಜು? ಆಪ್ಷನ್: ರಿಂಗ್ ಗೇಜ್, ಸ್ನ್ಯಾಪ್ ಗೇಜ್, ಟೇಪರ್ ರಿಂಗ್ ಗೇಜ್, ಇಂಟರ್ನಲ್ ಥ್ರೆಡ್ ಗೇಜ್. ನೋಡಿ, ಈ ಕಟ್ಟಾಗಿದೆ ಫಿಗರಲ್ಲಿ, ಮತ್ತು ಒಳಗಡೆ ಡಾಟೆಡ್ ಲೈನ್ ಇದೆ. ಡಾಟೆಡ್ ಲೈನ್ ಯಾವ ಥರ ಇದೆ ನೋಡಿ, ಟೇಪರ್ ಇದೆ ಅಲ್ವಾ? ಟೇಪರ್ ಇದೆ ತಾನೆ? ಅದನ್ನೆಲ್ಲ ಗಮನಿಸ್ಬೇಕಾಗತ್ತೆ. ನೋಡಿ ಫಿಗರು, ಇಲ್ಲಿ ನೋಡಿ ಅಲ್ವಾ, ಡಾಟೆಡ್ ಇದೆ ಅಲ್ವಾ? ಸೊ ಅದನ್ನೆಲ್ಲ ಗಮನಿಸ್ಬೇಕಾಗುತ್ತೆ. ಸೊ ಆನ್ಸರ್ ಈಸ್ ಸಿ, ಟೇಪರ್ ರಿಂಗ್ ಗೇಜ್. ಟೇಪರ್ ರಿಂಗ್ ಗೇಜ್. ನೆಕ್ಸ್ಟ್ ಕ್ವೆಶನ್, ವಿಚ್ ಈಸ್ ಯೂಸ್ ಟು ಕ್ಲೀನ್ ದಿ ಲ್ಯಾಪಿಂಗ್ ಪ್ಲೇಟ್ ಆಫ್ಟರ್ ಚಾರ್ಜಿಂಗ್? ಲ್ಯಾಪಿಂಗ್ ಪ್ಲೇಟ್ಗೆ ಅಬ್ರೆಸಿವ್ ಎಲ್ಲ ಚಾರ್ಜ್ ಮಾಡಿದ್ಮೇಲೆ ಕ್ಲೀನ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ? ರಿಪೀಟ್ ಆಗಿದೆ ಕ್ವೆಶನ್ನು ಮೊನ್ನೆದಕ್ಕೂ ಇವತ್ತಿಗೂ. ಆಯಿಲು, ಕೆರೋಸಿನ್ನು, ಕೂಲೆಂಟ್ ಆಯಿಲು, ಪೆಟ್ರೋಲಿಯಂ ಜೆಲ್ಲಿ. ನೋಡಿ, ಪೆಟ್ರೋಲಿಯಂ ಜೆಲ್ಲಿ ಕನ್ಫ್ಯೂಸ್ ಮಾಡುತ್ತೆ ನಿಮಗೆ. ಪೆಟ್ರೋಲಿಯಂ ಜೆಲ್ಲಿ ಸ್ಲಿಪ್ ಗೇಜಸ್ಗೆ ಹಾಕೋದು, ರಸ್ಟ್ ಹಿಡಿದೇ ಇರಲಿ ಅಂತ, ಆಯಿತಾ? ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ವಿಚ್ ಈಸ್ ಯೂಸ್ ಟು ಕ್ಲೀನ್ ದಿ ಲ್ಯಾಪಿಂಗ್ ಪ್ಲೇಟ್ ಆಫ್ಟರ್ ಚಾರ್ಜಿಂಗ್. ಅಬ್ರೆಸಿವ್ ಎಲ್ಲ ಚಾರ್ಜ್ ಆದಮೇಲೆ ಲ್ಯಾಪಿಂಗ್ ಪ್ಲೇಟ್ಗೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಏನನ್ನ ಯೂಸ್ ಮಾಡ್ತೀವಿ? ದಿ ಆನ್ಸರ್ ಈಸ್ ಬಿ, ಕೆರೋಸಿನ್. ಇದು ಮೊನ್ನೆನೂ ಒಂದು ಕ್ವಶನ್ ಕೇಳಿದ ಇದ್ದೇನೆ. ಇದು ರಿಪೀಟ್ ಆಗ್ತಾನೇ ಇದೆ. ರಿಪೀಟ್ ಆಗ್ತಾ ಇದೆ ಅಂದರೆ ಅರ್ಥ ಏನು? ನೀವು ಜಾಸ್ತಿ ಗಮನ ಕೊಡಬೇಕು ಇದಕ್ಕೆ, ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಪ್ರೋಸೆಸ್ ಇಂಪ್ರೂವ್ಸ್ ದಿ ಕ್ವಾಲಿಟಿ ಆಫ್ ಫಿಟ್ ಬಿಟ್ವೀನ್ ದಿ ಮೇಟಿಂಗ್ ಕಾಂಪೊನೆಂಟ್? ಯಾವ ಪ್ರೋಸೆಸ್ಸು ಫಿಟ್, ಮೇಟಿಂಗ್ ಪಾರ್ಟ್ಸಲ್ಲಿ ಫಿಟ್ಟನ್ನು ಇಂಪ್ರೂವ್ ಮಾಡುತ್ತೆ, ಕ್ವಾಲಿಟಿ ಫಿಟ್ಟನ್ನು ಕೊಡುತ್ತೆ ಅಂತ? ಒಂದು ಫೈಲಿಂಗು, ಇನ್ನೊಂದು ಟರ್ನಿಂಗು, ಇನ್ನೊಂದು ಗ್ರೈಂಡಿಂಗು, ಮತ್ತೊಂದು ಲ್ಯಾಪಿಂಗು. ನೋಡಿ, ಫೈಲಿಂಗ್ ಮಾಡಿ ನಾವು ಎಷ್ಟು ಆ್ಯಕ್ಯುರಸಿ ಕೊಡ್ಬೋದು, ಟರ್ನಿಂಗ್ ಮಾಡಿ ಎಷ್ಟು ಆ್ಯಕ್ಯುರಸಿ ಕೊಡ್ಬೋದು, ಗ್ರೈಂಡಿಂಗ್ ಮಾಡಿ ಎಷ್ಟು ಆ್ಯಕ್ಯುರಸಿ ಕೊಡ್ಬೋದು, ಆದರೆ ಲ್ಯಾಪಿಂಗ್ ಮಾಡಿ ಎಷ್ಟು ಆ್ಯಕ್ಯುರಸಿ ಸಿಗುತ್ತೆ ಅಲ್ವಾ? ಲ್ಯಾಪಿಂಗ್ ಮಾಡಿ ಎಷ್ಟು ಆ್ಯಕ್ಯುರಸಿ ಸಿಗುತ್ತೆ. ಸೊ ಫಿಟ್ಟಿಂಗಲ್ಲಿ ನಿಮಗೆ ಯಾವ ಪ್ರೋಸೆಸ್ನ, ಇದರಲ್ಲಿ 4ರಲ್ಲಿ ಯಾವ ಪ್ರೋಸೆಸ್ ಮಾಡಿ ನಾವು ಫಿಟ್ಟಿಂಗ್ ಮಾಡಿದ್ರೆ ಕ್ವಾಲಿಟಿ ಫಿಟ್ಟಿಂಗ್ ಸಿಗುತ್ತೆ ಅಂತ? ದಿ ಆನ್ಸರ್ ಈಸ್ ಎ, ಫೈಲಿಂಗ್. ಫೈಲಿಂಗಲ್ಲಿ ನೀವು 0.02 mm ತನಕ ಫೈಲ್ ಮಾಡ್ಬೋದು. ಆ್ಯಂಡ್ ವಿಚ್ ಅಬ್ರೆಸಿವ್ ಈಸ್ ಯೂಸ್ಡ್ ಫಾರ್ ಲ್ಯಾಪಿಂಗ್ ಸಾಫ್ಟ್ ಸ್ಟೀಲ್ ಆ್ಯಂಡ್ ನಾನ್ ಫೆರಸ್ ಮೆಟಲ್? ಇದು ರಿಪೀಟ್ ಆಗಿದೆ. ಯಾವ ಅಬ್ರೆಸಿವ್ನ ನೀವು ಸಾಫ್ಟ್ ಸ್ಟೀಲು ಮತ್ತು ನಾನ್ ಫೆರಸ್ ಮೆಟಲ್ಗೆ ಯೂಸ್ ಮಾಡ್ತೀರ ಲ್ಯಾಪಿಂಗ್ ಮಾಡಬೇಕಾದ್ರೆ? ಸಾಫ್ಟ್ ಸ್ಟೀಲ್ ಅಥವಾ ನಾನ್ ಫೆರಸ್ ಮೆಟಲ್ಸ್ನ ಲ್ಯಾಪಿಂಗ್ ಮಾಡಬೇಕಾದ್ರೆ ಅಬ್ರೆಸಿವ್ ಯಾವುದು ಯೂಸ್ ಮಾಡ್ತೀವಿ? ಸಿಲಿಕಾನ್ ಕಾರ್ಬೈಡ್, ಬೋರಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಫ್ಯೂಸ್ಡ್ ಅಲ್ಯೂಮಿನಿಯಂ. ಆನ್ಸರ್ ಈಸ್ ಡಿ, ಫ್ಯೂಸ್ಡ್ ಅಲ್ಯೂಮಿನಿಯಂ. Next question, which type of key has one face curvature to match soft surface? Sunk key, flat saddle key, circular taper key, hollow saddle key. ಇದರಲ್ಲಿ ಯಾವ ಕೀ ಕರ್ವೇಚರ್ ಇದ್ದರೆ ಅಲ್ಲಿ ಮ್ಯಾಚ್ ಆಗುತ್ತೆ ಕೀ? ಕರ್ವೇಚರ್ ಇರೋ ಕಡೆ ಯಾವುದು ಕೀ ಮ್ಯಾಚ್ ಆಗುತ್ತೆ? ಎ, ಸಂಕ್ ಕೀ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ನೇಮ್ ಆಫ್ ದ ಕೀ? ಇಲ್ಲೊಂದು ಕೀ ಕೊಟ್ಟಿದ್ದಾನೆ, ಅದರದ್ದು ನೇಮ್ ಹೇಳಬೇಕು. ನೋಡಿ, ಇದು ರಿಪೀಟ್ ಆಗಿದೆ. ಪ್ಯಾರಲಲ್ ಸಂಕ್ ಕೀ, ಜಿಬ್ಬೆಡ್ ಕೀ, ವುಡ್ರಫ್ ಕೀ, ಟೇಪರ್ ಸಂಕ್ ಕೀ. ದಿ ಆನ್ಸರ್ ಈಸ್ ಎ, ಪ್ಯಾರಲಲ್ ಸಂಕ್ ಕೀ. ಮಾಮೂಲಿ ಪ್ಲೈನ್ ಆಗಿದ್ದರೆ ಅದನ್ನು ಪ್ಯಾರಲಲ್ ಸಂಕ್ ಕೀ ಅಂತ ಕರೀತಾರೆ.
ಟೇಪರ್ ಇದ್ದರೆ ಟೇಪರ್ ಸಂಕಿ ಅಂತ ಕರೀತಾರೆ ಅಷ್ಟೇ. ರೆಕ್ಟ್ಯಾಂಗ್ಯುಲರ್ ಶೇಪ್ ಇದ್ದು ಪ್ಲೈನ್ ಇದ್ದರೆ ಅದು ಪ್ಯಾರಲಲ್ ಸಂಕಿ ಅಥವಾ ಸಂಕಕಿ. ಪ್ಯಾರಲಲ್ ಹೇಳ್ದೇ ಇದ್ರು ಬರೀ ಸಂಕಕಿ ಹೇಳಿದ್ರು ಆಯಿತು. ಬರೀ ಸಂಕಕಿನೂ ಕೇಳ್ತಾನೆ ಒಂದೊಂದ್ಸಲ ಸಂಕಿ ಅಂತ. ಈ ಥರ ಪ್ಯಾರಲಲ್ ಆಗಿರುತ್ತದು. ಇಲ್ಲ ಅಂತಂದರೆ ಟೇಪರ್ ಇರುತ್ತೆ, ಆವಾಗ ಅದು ಟೇಪರ್ ಸಂಕಿ ಅಷ್ಟೇ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪರ್ಪಸ್ ಆಫ್ ಅನಿಲಿಂಗ್? ನೋಡಿ, ಈ ಟ್ರೀಟ್ಮೆಂಟಿಗೆ ಬಂದ ಅನಿಲಿಂಗ್ ಯಾವ ಪರ್ಪಸ್ಸಿಗೆ ಮಾಡ್ತಾರೆ ಅಲ್ಲಿ ಕ್ವಶನ್ಗಳು ಈಗಾಗಲೇ ನಿಮಗೆ ಈ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ 2 ಥರ ಕ್ವಶನ್ ಕೇಳಿದ್ದಾನೆ. ಈಗ ಪುನಃ ಇದು 3ನೇ ಥರ ಕ್ವಶನ್ ನೋಡಿ. ಟು ಸಾಫ್ಟನ್ ದಿ ಸ್ಟೀಲ್, ಟು ಆ್ಯಡ್ ಕಟಿಂಗ್ ಎಬಿಲಿಟಿ, ಟು ಇನ್ಕ್ರೀಸ್ ವೇರ್ ರೆಸಿಸ್ಟೆನ್ಸ್, ಟು ರಿಫೈನ್ ಗ್ರೈನ್ ಸ್ಟ್ರಕ್ಚರ್ ಆಫ್ ದಿ ಸ್ಟೀಲ್. ಯಾವುದಕ್ಕೆ ಅನಿಲಿಂಗ್ ಮಾಡೋ ಪರ್ಪಸ್ ಏನು? ಕನ್ಫ್ಯೂಸ್ ಆಗುತ್ತೆ ಅಲ್ವಾ? ಅನಿಲಿಂಗು ನಾರ್ಮಲೈಸಿಂಗು ಕನ್ಫ್ಯೂಷನ್ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೋಡಿ, ಆನ್ಸರ್ ಈಸ್ ಎ. ಅನಿಲಿಂಗ್ ಮಾಡೋದು ಸಾಫ್ಟ್ ಮಾಡೋದಕ್ಕೆ ಮೆಟೀರಿಯಲ್ನ ಸಾಫ್ಟ್ ಮಾಡಿಕೊಂಡು ಅದ್ರ ಮೇಲೆ ನಮಗೆ ಪುನಃ ಬೇಕಾಗಿರುವಂಥ ಆಪ್ರೇಷನ್ಸ್ಗಳನ್ನ ಮಾಡಿಕೊಂಡು ಆಮೇಲೆ ಅದನ್ನು ಪುನಃ ಹಾರ್ಡ್ನಿಂಗ್ ಮಾಡಿ ನಾವು ಯೂಸ್ ಮಾಡ್ತೀವಿ. ಸೊ ಸಾಫ್ಟ್ ಮಾಡೋದಕ್ಕೆ ಅನಿಲಿಂಗ್ ಪ್ರೋಸೆಸ್ ಮಾಡ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಲ್ಯಾಪಿಂಗ್? ಲ್ಯಾಪಿಂಗ್ ಅಂದರೆ ಏನು? ಲ್ಯಾಪಿಂಗ್ ಅಂದರೆ ಏನಪ್ಪ ಅಂದರೆ ಇಟ್ಸ್ ಎ ಫೈಲಿಂಗ್ ಆಪ್ರೇಷನ್, ಗ್ರೈಂಡಿಂಗ್ ಆಪ್ರೇಷನ್, ಚಿಸಲಿಂಗ್ ಆಪ್ರೇಷನ್, ಪ್ರಿಸಿಷನ್ ಫಿನಿಷಿಂಗ್ ಆಪ್ರೇಷನ್. ನೋಡಿ, ಸ್ವಲ್ಪ ಯೋಚನೆ ಮಾಡಿ. ಫೈಲಿಂಗ್ ಆಪ್ರೇಷನ್ನ ಅಂತ ಕರೀತಾರೆ, ಲ್ಯಾಪಿಂಗ್ನ ಫೈಲಿಂಗ್ ಆಪ್ರೇಷನ್ ಅಂತೀವ, ಅಥವಾ ಗ್ರೈಂಡಿಂಗಲ್ಲಿ ಮಾಡ್ತೀವ, ಚಿಸಲ್ ತೊಗೊಂಡು ಹೊಡೆದು ಮಾಡ್ತೀವ, ಇಲ್ಲ ತಾನೆ. ಸೊ ಅದರಿಂದ ಪ್ರಿಸಿಷನ್ ಫಿನಿಷಿಂಗ್ ಆಪ್ರೇಷನ್. ಫಿನಿಷಿಂಗು ಎಷ್ಟು ಆ್ಯಕ್ಯುರೇಟ್ ಆಗಿರುತ್ತೆ ಅಂದರೆ ಅಷ್ಟು ಆ್ಯಕ್ಯುರೇಟ್ ಆಗಿರುತ್ತೆ ಲ್ಯಾಪಿಂಗ್ ಆದಮೇಲೆ. ಸೊ ಆನ್ಸರ್ ಈಸ್ ಡಿ, ಪ್ರಿಸಿಷನ್ ಫಿನಿಷಿಂಗ್ ಆಪ್ರೇಷನ್. ಲ್ಯಾಪಿಂಗ್ ಅಂತಂದರೆ ಪ್ರಿಸಿಷನ್ ಫಿನಿಷಿಂಗ್ ಆಪ್ರೇಷನ್. ಉಲ್ಟನೂ ಕೇಳ್ಬೋದು, ಪ್ರಿಸಿಷನ್ ಫಿನಿಷಿಂಗ್ ಆಪ್ರೇಷನು ಯಾತಲ್ಲಿ ಬರುತ್ತೆ? ಲ್ಯಾಪಿಂಗು, ಗ್ರೈಂಡಿಂಗು, ಫೈಲಿಂಗು, ಚಿಸಲಿಂಗು ಅಂತ ಉಲ್ಟನೂ ಕೇಳ್ಬೋದು. ಸೊ ಗಮನ ಇಟ್ಟು ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಲ್ಯಾಪ್ ಟೂಲ್? ಇಲ್ಲೊಂದು ಟೂಲ್ ಕೊಟ್ಟಿದ್ದಾರೆ, ಲ್ಯಾಪ್ ಟೂಲು. ಇದರದ್ದು ಹೆಸರೇನು ಅಂತ ನೋಡೋಕ್ಕೆ ಅದು ಹೆಂಗಿದೆ ನೋಡಿ. ಸ್ಪ್ಲಿಟ್ ಬುಷ್ ಲ್ಯಾಪ್, ಅಡ್ಜಸ್ಟಬಲ್ ರಿಂಗ್ ಲ್ಯಾಪ್, ಅಡ್ಜಸ್ಟಬಲ್ ಸಾಲಿಡ್ ಲ್ಯಾಪ್, ಚಾರ್ಜಿಂಗ್ ಸಿಲಿಂಡ್ರಿಕಲ್ ಲ್ಯಾಪ್. ನೋಡಿದು, ದಿ ಆನ್ಸರ್ ಈಸ್ ಎ, ಸ್ಪ್ಲಿಟ್ ಬುಷ್ ಲ್ಯಾಪ್. ಸ್ಪ್ಲಿಟ್ ಇದಲ್ವ ಅಲ್ಲಿ ಉದ್ದಕ್ಕೂ, ಸ್ಪ್ಲಿಟ್ ಬುಷ್ ಥರ ಇದೆ ಅಲ್ವಾ? ಸೊ ಅದಕ್ಕೆ ಇದನ್ನು ಸ್ಪ್ಲಿಟ್ ಬುಷ್ ಲ್ಯಾಪ್ ಅಂತ ಕರೀತಾರೆ. ಆ್ಯಂಡ್ 10ನೇ ಕ್ವಶನು, ವಾಟ್ ಈಸ್ ಲೀಡ್ ಆಫ್ ಮಲ್ಟಿ ಸ್ಟಾರ್ಟ್ ಥ್ರೆಡ್? ಮಲ್ಟಿ ಸ್ಟಾರ್ಟ್ ಥ್ರೆಡಲ್ಲಿ ಲೀಡ್ ಅಂದರೆ ಏನು ಅಂತ. ಪಿಚ್ ಇಂಟು ನಂಬರ್ ಆಫ್ ಸ್ಟಾರ್ಟ್ಸ್, lead into number of start, pitch into major diameter, pitch into minor diameter. The answer is A, pitch into number of start. ಮಲ್ಟಿ ಸ್ಟಾರ್ಟ್ ಅಂದರೆ 2-3 ಸ್ಟಾರ್ಟ್ ಆಗಿರುತ್ತೆ ಥ್ರೆಡ್ಗಳು. ಆ ಥ್ರೆಡ್ಡಲ್ಲಿ ಎಷ್ಟು ಸ್ಟಾರ್ಟ್ ಆಗಿರುತ್ತೆ, 2 ಅಥವಾ 3 ಇದ್ದರೆ ಇಂಟು ಪಿಚ್ ಎಷ್ಟಿದೆ ಅದ್ರ ಮೇಲೆ ಲೆಕ್ಕ ಹಾಕ್ಕೊಂಡು ಅದು ಲೀಡ್ ಆಗುತ್ತೆ. ಮತ್ತೆ ಆಯಿತಾ? ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಟೈಪ್ ಆಫ್ ಸ್ಕ್ರೂ? ಇಲ್ಲೊಂದು ಸ್ಕ್ರೂ ಕೊಟ್ಟಿದ್ದಾನೆ, ಅದು ಯಾವ ಟೈಪ್ ಸ್ಕ್ರೂ ಅಂತ ಹೇಳಬೇಕು. ನೋಡಿ, ಸ್ಕ್ವೇರ್ ಸೆಟ್ ಸ್ಕ್ರೂ, ಗ್ರಬ್ ಸ್ಕ್ರೂ, ರೌಂಡ್ ಹೆಡ್ ಸ್ಕ್ರೂ, ಸ್ಕ್ವೇರ್ ಹೆಡ್ ಸ್ಕ್ರೂ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸ್ಕ್ರೂ ಪಕ್ಕದಲ್ಲಿ ನೋಡಿ. ಸೊ ಆನ್ಸರ್ ಈಸ್ ಬಿ, ಗ್ರಬ್ ಸ್ಕ್ರೂಸ್. ಇದನ್ನು ಗ್ರಬ್ ಸ್ಕ್ರೂಸ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ನಟ್? ಇಲ್ಲೊಂದು ನಟ್ ಕೊಟ್ಟಿದ್ದಾನೆ, ಇದರದ್ದು ಹೆಸರು ಹೇಳಬೇಕು. ನೋಡಿ, ನೀಟಾಗಿ ಕಾಣಿಸ್ತಾ ಇದೆ. ಆಪ್ಷನ್: ಕ್ಯಾಸಲ್ ನಟ್, ಸ್ಲಾಟೆಡ್ ನಟ್, ಟೀ ನಟ್, ಕ್ಯಾಪ್ ನಟ್. ಯಾವುದಿದು? ದಿ ಆನ್ಸರ್ ಈಸ್ ಎ, ಕ್ಯಾಸಲ್ ನಟ್. ಇದನ್ನು ಕ್ಯಾಸ್ಟಲ್ ಅಂತ ಕರಿಬಾರ್ದು, ಕ್ಯಾಸಲ್ ನಟ್ ಅಂತಲೇ ಕರಿಬೇಕು.
ಓಕೆ. ದಿ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ನಟ್? ಇಲ್ಲೊಂದು ನಟ್ ಕೊಟ್ಟಿದ್ದಾನೆ, ಎರಡು ಥರ ಒಂದೇದು ಹಿಂದೆ ಮುಂದೆ ತಿರುಗಿಸಿ ಕೊಟ್ಟಿದ್ದಾನೆ ನೋಡಿ. ಇದು ಆಪ್ಷನ್ನು ಕ್ಯಾಸಲ್ ನಟ್, ಹೆಕ್ಸಗನ್ ವೈಲ್ಡ್ ನಟ್, hexagon nut with collar, self-locking nut. The answer is B, hexagon weld nut. ಇದನ್ನು ನಟ್ಟಲ್ಲಿ ಹಾಕ್ಬಿಟ್ಟು ಆ ಲೆಗ್ ಇದೆಯಲ್ಲ ಅದಕ್ಕೆ ವೆಲ್ಡ್ ಮಾಡಿಬಿಡ್ತಾರೆ, ಲೂಸ್ ಆಗಬಾರ್ದು ಅಂತ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ರೆಂಚ್? ಇಲ್ಲೊಂದು ರೆಂಚ್ ಕೊಟ್ಟಿದ್ದಾನೆ, ಇದರದ್ದು ಹೆಸರು ಹೇಳಬೇಕು. ಫೇಸ್ ರೆಂಚ್, hook wrench, face pin wrench, pin wrench. The answer is B, hook wrench. hook ಥರ ಇದಲ್ವಾ, ಸೊ ಇದು hook wrench. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಟೈಪ್ ಆಫ್ ಸ್ಕ್ರೂ? ಇಲ್ಲಿ ಒಂದು ಸ್ಕ್ರೂ ಕೊಟ್ಬಿಟ್ಟಿದ್ದಾನೆ, ಇದು ಯಾವ ಟೈಪ್ ಸ್ಕ್ರೂ ಜ್ಞಾಪಕ ಮಾಡ್ಕೊಳ್ಳಿ. hexagon socket head cap screw, hexagon head screw, square head countersink head screw, raised cheese hand screw. ಸಾರಿ, ಅದು ಚೀಸ್ ಹೆಡ್ ಸ್ಕ್ರೂ ಆಗಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ಟಿದೆ. ದಿ ಆನ್ಸರ್ ಈಸ್ ಎ, hexagon socket head cap screw. ಆಲೆನ್ ಕೀ ಅಂತ ತೋರಿಸಿದೆ ನಾನು ನಿಮಗೆ ಒಂದು ಸೆಟ್ಟು ಪೂರ್ತಿ. ಆಲೆನ್ ಕೀನ ಯೂಸ್ ಮಾಡಿ ಟೈಟ್ ಮಾಡೋದು, ಲೂಸ್ ಮಾಡೋವಂಥ ಇದು ನಟ್ಟು ಬೋಲ್ಟ್ಗಳು. ಈ ಬೋಲ್ಟು ಬರೀ ಸ್ಪ್ಯಾನರಲ್ಲಿ ಆಗಲ್ಲ, ಮಾಮೂಲಿ ಸ್ಪ್ಯಾನರಲ್ಲಿ, ಅದಕ್ಕೆ ಆಲೆನ್ ಕೀ ಬೇಕು. ಆಲೆನ್ ಕೀನಲ್ಲಿ ನಿಮಗೆ ಸೆಟ್ಟು ತೋರಿಸಿದೆ, ಒಂದು 7-8 ಸೆಟ್ ಇರೋವಂಥದ್ದು ಆಲೆನ್ ಕೀ, ಸಣ್ಣಕ್ಕೆ ಹಿಂಗೆ ಒಂದು ಬೆಂಡು ಎಲ್ ಶೇಪಲ್ಲಿ, ಅದರಲ್ಲಿ ಇದನ್ನು ಟೈಟ್ ಮಾಡೋದು ಮತ್ತು ಲೂಸ್ ಮಾಡೋದು. ನೆಕ್ಸ್ಟ್ ಕ್ವಶನ್, what is the file that is rectangular in section and parallel in width with one safe edge? ನೋಡಿ ಎಷ್ಟು ಕನ್ಫ್ಯೂಸ್ ಮಾಡಿದ್ದಾನೆ ಅಂದರೆ, ರೆಕ್ಟ್ಯಾಂಗ್ಯುಲರ್ ಶೇಪೇ ಇರ್ತದೆ ಫೈಲಿಗೆ, ರೆಕ್ಟ್ಯಾಂಗ್ಯುಲರ್ ಶೇಪು, ಪ್ಯಾರಲಲ್ ಇನ್ ವಿಡ್ತಲ್ಲಿ ಫುಲ್ ಪ್ಯಾರಲಲ್ ಇರ್ತದೆ, ಫುಲ್ ಲೆಂತು, ಮತ್ತು ಒಂದು ಸೈಡು ಸೇಫ್ ಎಡ್ಜ್ ಇರ್ತದೆ, ಒಂದು ಸೈಡು ಸೇಫ್ ಎಡ್ಜ್ ಇರ್ತದೆ ಥಿಕ್ನೆಸ್ಸಲ್ಲಿ. ಆ ಥಿಕ್ನೆಸ್ಸಲ್ಲಿ ಒಂದು ಸೈಡು ಫುಲ್ ಪ್ಲೈನ್ ಇರ್ತದೆ, ಒಂದು ಸೈಡ್ ಮಾತ್ರ ಕಟಿಂಗ್ ಟೀತ್ಗಳಿರ್ತವೆ, ಇನ್ನು ಎರಡು ಕಡೆ ಕಟಿಂಗ್ ಟೀತ್ ಮೇಲೆ ಕೆಳಗಡೆ ಫೇಸ್ಗಳಲ್ಲಿ. ಆ್ಯಂಡ್ ಫುಲ್ ಲೆಂತು ಟೇಪರ್ ಇರೋದಿಲ್ಲ, ಅದು ಫುಲ್ಲು ಪ್ಯಾರಲಲ್ ಆಗಿರುತ್ತೆ. ಮಾಮೂಲಿ ಫೈಲ್ಗಳು ನೀವು ಮುಕ್ಕಾಲು ಭಾಗ ಪ್ಯಾರಲಲ್ ಇರ್ತದೆ, ತುದಿನಲ್ಲಿ ಒಂದಿಷ್ಟು ಉದ್ದ ಟೇಪರ್ ಇರ್ತದೆ ಅಲ್ವಾ. ಸೊ ಈ ಫೈಲು ಟೇಪರ್ ಇಲ್ಲ, ಬರೀ ಫುಲ್ ಪ್ಯಾರಲಲ್ ಇದೆ. ಅದನ್ನು ಡಾಟ್ ಫೈಲ್ ಅಂತಾರೆ. ಆ್ಯಂಡ್ ಪಿಲ್ಲರ್ ಫೈಲ್, ವಾರ್ಡಿಂಗ್ ಫೈಲ್ ಮತ್ತು ಸ್ವಿಸ್ ಪ್ಯಾಟರ್ನ್ ಫೈಲ್. ಇದರಲ್ಲಿ ಆನ್ಸರ್ ಈಸ್ ಬಿ, ಪಿಲ್ಲರ್ ಫೈಲ್. ಇದು ಪಿಲ್ಲರ್ ಫೈಲ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಫೈಲ್? ಇಲ್ಲೊಂದು ಕೊಟ್ಟಿದ್ದಾನೆ ಫೈಲು, ಇದು ನೋಡಿ ರಿಪೀಟ್ ಆಗಿದೆ, ಲಾಸ್ಟ್ ಕ್ಲಾಸಲ್ಲೂ ಇದನ್ನು ಕೇಳಿದ್ದ. ವಾರ್ಡಿಂಗ್ ಫೈಲ್, ಸ್ವಿಸ್ ಪ್ಯಾಟರ್ನ್ ಫೈಲ್, ಪಿಲ್ಲರ್ ಫೈಲ್ ಆ್ಯಂಡ್ ರೆಡ್ ನಾಟ್ ಫೈಲ್. The answer is D, red knot file. Next question, which file will have double cut on face and single cut at edge? ಯಾವ ಫೈಲು ಸಿಂಗಲ್ ಕಟ್ಟು ಸೈಡಲ್ಲಿರುತ್ತೆ ಮತ್ತು ಡಬಲ್ ಕಟ್ಟು ಫೇಸಲ್ಲಿರುತ್ತೆ ಅಂತ. ಪಿಲ್ಲರ್ ಫೈಲ್, ಸಿಂಗಲ್ ಕಟ್ ಫೈಲ್, rasp cut file, warding file. The answer is D, warding file. What is the name of the file? ಇಲ್ಲಿ ಇನ್ನೊಂದು ಫೈಲ್ ಕೊಟ್ಟ, ವಾಟ್ ಈಸ್ ದ ನೇಮ್ ಆಫ್ ದ ಫೈಲ್? ಇಲ್ಲಿ ನೋಡಿ ಬೇರೆ ಫೈಲ್, ಇದು ಮಾಮೂಲಿ ಫೈಲ್ ಅಲ್ಲ, ಇದು ಪಿಲ್ಲರ್ ಫೈಲ್, ವಾರ್ಡಿಂಗ್ ಫೈಲ್, ಸ್ವಿಸ್ ಪ್ಯಾಟರ್ನ್ ಫೈಲ್, ರೆಡ್ ನಾಟ್
ಫೈಲ್. ದಿ ಆನ್ಸರ್ ಈಸ್ ಸಿ, ಸ್ವಿಸ್ ಪ್ಯಾಟ್ರನ್ ಫೈಲ್. ಇದು ಕೇಳ್ತಾ ಇರ್ತಾನೆ, ಒಂದ್ಸಲ ನೋಡಿ. ಇದು ಸ್ವಿಸ್ ಪ್ಯಾಟ್ರನ್ ಫೈಲ್. ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಗೇಜ್? ಇಲ್ಲೊಂದು ಗೇಜ್ ಕೊಟ್ಟಿದ್ದಾನೆ, ಇದು ಯಾವುದು ಅಂತ ಹೇಳಬೇಕು. ಇದು ನೋಡಿದ್ದೀರಾ? ಒಳಗಡೆ ನೋಡಿ, ಒಳಗಡೆ ಗಮನಿಸ್ಬೇಕಿದು ಏನು ಅಂತ. ಆಪ್ಷನ್: ಸ್ಕ್ರೂ ಥ್ರೆಡ್ ಪ್ಲಗ್ ಗೇಜ್, ಸ್ಕ್ರೂ ಥ್ರೆಡ್ ರಿಂಗ್ ಗೇಜ್, ಕ್ಯಾಲಿಪರ್ ಗೇಜ್, ರಿಂಗ್ ಗೇಜ್. ನೋಡಿ ಇದು ಒಳಗಡೆ ಗಮನಿಸಿ ಏನಿದೆ ಅಂತ. ಸೊ ದಿ ಆನ್ಸರ್ ಈಸ್ ಬಿ. ನೋಡಿ, ಇದು ರಿಂಗ್ ಗೇಜು ಹೌದು, ಆದರೆ ಪ್ಲೈನ್ ರಿಂಗ್ ಗೇಜ್ ಅಲ್ಲ, ಆಯಿತಾ? ಕ್ಯಾಲಿಪರ್ ಗೇಜಾ? ಅಲ್ಲ. ಸ್ಕ್ರೂ ಥ್ರೆಡ್ ರಿಂಗ್ ಗೇಜ್, ಒಳಗಡೆ ಸ್ಕ್ರೂ ಇದೆ ಅಲ್ವಾ? ಸೊ ಸ್ಕ್ರೂ ಥ್ರೆಡ್ ರಿಂಗ್ ಗೇಜ್, ಇದು ರಿಂಗ್ ಗೇಜನೇ. ಇದ್ರ ಒಳಗಡೆ ಸ್ಕ್ರೂ ಇರೋದ್ರಿಂದ ಇದು ಸ್ಕ್ರೂ ಥ್ರೆಡ್ ರಿಂಗ್ ಗೇಜ್. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಗೇಜ್? ಇಲ್ಲೊಂದಿದೆ ಗೇಜು: ಟೇಪರ್ ಗೇಜ್, ಸ್ನ್ಯಾಪ್ ಗೇಜ್, ಪ್ರೋಗ್ರೆಸಿವ್ ಪ್ಲಗ್ ಗೇಜ್, ಡಬಲ್ ಎಂಡ್ ಪ್ಲಗ್ ಗೇಜ್. ನೋಡು, ಪ್ಲಗ್ ಗೇಜ್ ಈ ಥರ ಇರುತ್ತಾ? ರೂಲ್ಡ್ ಔಟ್. ಪ್ಲಗ್ ಗೇಜ್ ಅಲ್ವೇ ಇಲ್ಲ. ಪ್ರೋಗ್ರೆಸಿವ್ ಪ್ಲಗ್ ಗೇಜಲ್ಲೇ ಪ್ರೋಗ್ರೆಸಿವ್ ಅಥವಾ ಡಬಲ್ ಎಂಡ್ ಅಂತ ಕೇಳ್ತಾನೆ, ಎರಡೂ ಪ್ಲಗ್ ಗೇಜ್ ಅಲ್ವೇ ಇಲ್ಲ. ಮತ್ತು ಟೇಪರ್ ಗೇಜ್ ಅಂತ ಕೇಳಿದ್ರೆ ಟೇಪರ್ ಇಲ್ಲವೇ ಇಲ್ಲ ಇಲ್ಲಿ. ಸೊ ಯಾವುದಿರ್ಬೋದು? ದಿ ಆನ್ಸರ್ ಈಸ್ ಬಿ, ಸ್ನ್ಯಾಪ್ ಗೇಜ್. ಇದು ಸ್ನ್ಯಾಪ್ ಗೇಜ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಯೂಸ್ ಆಫ್ ಡ್ರಿಲ್ ಗೇಜ್? ಡ್ರಿಲ್ ಗೇಜ್ದು ಯೂಸ್ ಏನು? ಚೆಕ್ ದಿ ಡಯಾಮೀಟರ್ ಆಫ್ ದ ಡ್ರಿಲ್, ಚೆಕ್ ದಿ ಲೆಂತ್ ಆಫ್ ದ ಡ್ರಿಲ್, ಚೆಕ್ ದಿ ಕಟಿಂಗ್ ಆ್ಯಂಗಲ್ ಆಫ್ ದ ಡ್ರಿಲ್, ಚೆಕ್ ದಿ ಲಿಪ್ ಲೆಂತ್. ನೋಡಿ, ಡ್ರಿಲ್ ಮಾಡ್ಬೇಕಾದ್ರೆ ನಾವು ಏನು ಮೆಷರ್ಮೆಂಟ್ ಮಾಡಿ ತೊಗೋತೀವಿ? ದಿ ಆನ್ಸರ್ ಈಸ್ ಎ, ಡಯಾಮೀಟರ್ ಆಫ್ ದ ಡ್ರಿಲ್. ಡ್ರಿಲ್ದು ಡಯಾಮೀಟ್ರನ್ನ ಚೆಕ್ ಮಾಡೋಕ್ಕೆ, ಡಯಾಮೀಟ್ರನ್ನ ಚೆಕ್ ಮಾಡೋಕ್ಕೆ ಈ ಡ್ರಿಲ್ ಗೇಜ್ನ ಯೂಸ್ ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಟರ್ಮ್ ಮಾರ್ಕ್ ಎಕ್ಸ್? ಇಲ್ಲೊಂದು ಎಕ್ಸ್ ಕೊಟ್ಟಿದ್ದಾನೆ, ಇದಕ್ಕೆ ಏನು ಅಂತ ಕರಿತೀವಿ ಅಂತ. ಆ ಲೆಂತ್ನ ನೋಡಿ, ಎರಡು ಕಡೆ ರೋಲರ್ ಇದೆ. ಇದು ಏನಿದು? ಸೈನ್ ಬಾರ್. ಇದು ಸೈನ್ ಬಾರು ಆ ಎಂಡಲ್ಲಿ ಆ ಕಡೆ ಈ ಕಡೆ ಎರಡು ಕಡೆ ರೋಲರ್ ಇದೆ. ಆ ಎರಡು ರೋಲರ್ ಮಧ್ಯೆ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ಗೆ ಡಿಸ್ಟೆನ್ಸ್ ತೋರಿಸಿದ್ದಾನೆ. ಇದು ಏನು ಅಂತ ನಾವು ಹೇಳಬೇಕು. ಇದು ಲೆಂತಾ, ಡೆಪ್ತಾ, ಕಾಂಟ್ಯಾಕ್ಟ್ ರೋಲರ್ಸಾ ಮತ್ತು ವಿಡ್ತಾ, ಇದಿಷ್ಟು ಕೇಳಿದ್ದಾನೆ. ನೋಡಿ, ಇದು ಸೈನ್ ಬಾರ್ದು ಲೆಂತು. ನೆನ್ನೆ ಇದೇ ಕ್ವಶನು ಉಲ್ಟಾ ಕೇಳಿದ್ದ, ಅದನ್ನು ಈಗ ಉಲ್ಟಾ ಕೇಳಿದ್ದಾನೆ. ಸೈನ್ ಬಾರ್ದು ಲೆಂತು, ಎರಡು ರೋಲರ್ಗಳ ಸೆಂಟ್ರ್ ಮಧ್ಯೆ ಇರುವಂಥ ಡಿಸ್ಟೆನ್ಸನ್ನು ಸೈನ್ ಬಾರ್ ಲೆಂತ್ ಅಂತ ಕರೀತಾರೆ. ಓಕೆ, ಸೊ ದಿ ಆನ್ಸರ್ ಈಸ್ ಎ, ಲೆಂತ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ಇಲ್ಲೂ ಒಂದು ಫಿಗರ್ ಇದೆ, ಇಲ್ಲಿ ನೋಡಿ. ಇದು ಸೇಮ್ ಸೈನ್ ಬಾರೇ ಕೊಟ್ಟಿದ್ದಾನೆ, ಪ್ಲಸ್ ಸ್ಲಿಪ್ ಗೇಜಸ್ಸು ಕೊಟ್ಟಿದ್ದಾನೆ. ಸೈನ್ ಬಾರ್ ಅದರಲ್ಲಿ ಲಾಸ್ಟ್ ಕ್ವಶನಲ್ಲಿ ನೋಡಿ, ಹಾಗೆ ಸ್ವಲ್ಪ ಎರಡು ರೋಲರ್ಗೆ ಸೆಂಟರ್ ಟು ಸೆಂಟರ್ ಕೊಟ್ಟಿದ್ದ ಡಿಸ್ಟೆನ್ಸು, ಇಲ್ಲಿ ಅಲ್ಲಿ ಕೊಟ್ಟಿಲ್ಲ. ಸ್ಲಿಪ್ ಗೇಜ್ಗೆ ಕೊಟ್ಟಿದ್ದಾನೆ, ಸ್ಲಿಪ್ ಗೇಜ್ಗೆ ಮಾರ್ಕ್ ಮಾಡಿದ್ದಾನೆ. ಒಂದಷ್ಟು ಸ್ಲಿಪ್ ಗೇಜ್ಗಳನ್ನ ಜೋಡಿಸ್ಬಿಟ್ಟು ಅದ್ರ ಮೇಲೆ ಮಾರ್ಕ್ ಮಾಡಿದೆ. ಅದನ್ನು ಏನು ಅಂತ ಹೇಳಬೇಕು. ಆಪ್ಷನ್ ಈಸ್ ಹೈಟ್ ಆಫ್ ದ ಸ್ಲಿಪ್ ಗೇಜ್, ಲೆಂತ್ ಆಫ್ ಸೈನ್ ಬಾರ್, ಡಾಟಮ್ ಸರ್ಫೇಸ್, ಅಡ್ಜಸೆಂಟ್ ಸೈಡ್. ಇದು ಆ್ಯಕ್ಚುಲಿ ಅಡ್ಜಸೆಂಟ್ ಸೈಡ್ ಕರೆಕ್ಟು, ಆದರೆ ಅದು ಏನು? ಎ, ಹೈಟ್ ಆಫ್ ದ ಸ್ಲಿಪ್ ಗೇಜ್. ಹೈಟ್ ಆಫ್ ದ ಸ್ಲಿಪ್ ಗೇಜ್ ಹೌದು, ಅದು ಎಷ್ಟು ಹೈಟ್ ಇದೆ. ಬಟ್ ನಿಮಗೆ ಹೈಟ್ ಆಫ್ ದ ಸ್ಲಿಪ್ ಗೇಜ್ ಕೇಳಿದೇನೆ ಈ ಅಡ್ಜಸೆಂಟ್ ಸೈಡು ಅಂತ ಆ ಥರ ಸೈಡ್ಗಳು ಹೈಪಾರ್ಟನಸ ಅಡ್ಜಸೆಂಟ್ ಸೈಡಾ ಅಂತ ಏನಾದ್ರು ಕೇಳಿದ್ರೆ ನೀವು ಅವಾಗ ಅಡ್ಜಸೆಂಟ್ ಸೈಡ್ ಅಂತಲೇ ಬರಿಬೇಕಾಗುತ್ತೆ. ಸಾರಿ, ಅದು ಆಪೋಸಿಟ್ ಸೈಡು, ಅದು ಆಪೋಸಿಟ್ ಸೈಡ್ ಅಂತಲೂ ಬರಿಬೇಕಾಗುತ್ತೆ. ಅಡ್ಜಸೆಂಟ್ ಸೈಡ್ ಅಂದರೆ ಪಕ್ಕದ್ದು, ಅಡ್ಜಸೆಂಟ್ ಸೈಡ್ ಅಂದರೆ ಪಕ್ಕದ್ದು. ಹೈಪಾರ್ಟನಸ್ ಅಂತಂದರೆ ಆ್ಯಂಗಲ್ ಇರೋದು, ಮತ್ತು ಎದುರುಗಡೆ ಇರೋದು ಆಪೋಸಿಟ್ ಸೈಡು. ಈ ಅಡ್ಜಸೆಂಟ್ ಸೈಡು, ಆಪೋಸಿಟ್ ಸೈಡು, ಹೈಪಾರ್ಟನಸ್ಸು ಮತ್ತು ಇನ್ನೇನೋ ಅಂತ ಕೇಳ್ತಾನೆ. ಆವಾಗ ಇದನ್ನು ನೋಡ್ಕೊಂಡು ಬರಿಬೇಕಾಗುತ್ತೆ. ಆವಾಗ ಇದು ಆಪೋಸಿಟ್ ಸೈಡ್ ಆಗುತ್ತೆ, ಆ್ಯಂಗಲ್ಗೆ ಆಪೋಸಿಟ್ ಸೈಡ್ ಆಗುತ್ತೆ. ಈಗ ಅವನು ಕೊಟ್ಟಿರೋ ಪ್ರಕಾರ ಹೈಟ್ ಆಫ್ ದ ಸ್ಲಿಪ್ ಗೇಜ್. ಆ್ಯಂಡ್ ವಾಟ್ ಈಸ್ ದ ನೇಮ್ ಆಫ್ ದ ಗೇಜ್? ಇಲ್ಲೊಂದು ಗೇಜ್ ಕೊಟ್ಟಿದ್ದಾನೆ, ಅದು ಏನು ಅಂತ ಹೇಳಬೇಕು. ಸ್ಕ್ರೂ ಪಿಚ್ ಗೇಜು, ಆ್ಯಂಗಲ್ ಗೇಜು, ಸ್ಲಿಪ್ ಗೇಜ್ ಆ್ಯಂಡ್ ಸೆಂಟರ್ ಗೇಜ್. ಇದು ಸೆಂಟರ್ ಗೇಜ್, ಡಿ ಸೆಂಟರ್ ಗೇಜ್. ಇದು ಏನು ಅಂತಂದರೆ
ಟೂಲ್ಗಳನ್ನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ, ಲೇತಲ್ಲಿ ಯೂಸ್ ಮಾಡುವಂಥ ಟೂಲ್ಗಳನ್ನ ಗ್ರೈಂಡ್ ಮಾಡಿ ಚೆಕ್ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸೋವಂಥದ್ದು ಇದು ಸೆಂಟರ್ ಗೇಜ್ ಅಂತ. ಮತ್ತು ನಾವು ಡ್ರಿಲ್ನ ಗ್ರೈಂಡ್ ಮಾಡಿದಾಗ ಈ ಆ್ಯಂಗಲ್ ಎಲ್ಲ ಚೆಕ್ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ಸೆಂಟರ್ ಗೇಜ್ ಅಂತ ಕರೀತಾರೆ. ಆ್ಯಂಡ್ ವಾಟ್ ಈಸ್ ದ ನೇಮ್ ಆಫ್ ದ ಗೇಜ್? ಇಲ್ಲೊಂದು ಗೇಜ್ ಇದೆ ನೋಡಿ, ಇದು ಆಪ್ಷನ್ ಕೊಟ್ಬಿಡೋಣ. ಸೆಂಟರ್ ಗೇಜ್, ಸ್ಕ್ರೂ ಪಿಚ್ ಗೇಜ್, ರೇಡಿಯಸ್ ಗೇಜ್, ಸ್ನ್ಯಾಪ್ ಗೇಜ್. ಇದೇನು ಅಂತ ನೋಡೋಣ ಒಂಚೂರು. ನೋಡಿ ಇಲ್ಲಿ ಥ್ರೆಡ್ ಇದೆ ಅಲ್ವಾ, ಹೀಗೆ. ಸೊ ಇದು ಆನ್ಸರ್ ಈಸ್ ಬಿ, ಸ್ಕ್ರೂ ಪಿಚ್ ಗೇಜ್. ಇದು ಸ್ಕ್ರೂ ಪಿಚ್ ಗೇಜ್. ಇದು ಈ ಥರ ನಿಮಗೆ ಒಂದು ಬೋಲ್ಟ್ ಇದ್ದರೆ ಉದ್ದಕ್ಕೆ ಇದ್ರ ಮೇಲೆಲ್ಲ ಥ್ರೆಡ್ ಇರುತ್ತೆ. ಆ ಥ್ರೆಡ್ಡು ಆ ಬೋಲ್ಟಲ್ಲಿ ಎಷ್ಟು ಪಿಚ್ ಇದೆ, ಅದು ಯಾವ ಪಿಚ್ಚಲ್ಲಿದೆ ಅದು, ಮತ್ತು ಅದರ ಪಿಚ್ಚನ್ನು ಚೆಕ್ ಮಾಡೋದಕ್ಕೆ ಇದನ್ನು ಹಿಂಗೆ ಮೇಲ್ಗಡೆ ಇಟ್ಕೊಂಡು ಕರೆಕ್ಟಾಗಿ ಸೂಟ್ ಆಗುತ್ತಾ ಅದು ಅಂತ ನೋಡಿಕೊಂಡು ಕರೆಕ್ಟಾಗಿ ಕೊಯಿನ್ಸೈಡ್ ಆದರೆ ಅದು ಅಲ್ಲಿ ನಂಬರ್ ಇರುತ್ತೆ ಯಾವ ಪಿಚ್ ಅದು ಅಂತ. ಸೊ ಅದನ್ನು ಚೆಕ್ ಮಾಡ್ಕೊತಾರೆ. ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಈಸ್ ದ ಟೈಪ್ ಆಫ್ ದ ಗೇಜ್? ಇಲ್ಲೊಂದು ಒಂದು ಗೇಜ್ ಕೊಟ್ಟಿದ್ದಾನೆ ನೋಡಿ. ಇದೇ ಥರದ್ದು ಮೊದಲನೇ ಅಸೈನ್ಮೆಂಟಲ್ಲೂ ಕೇಳಿದ್ದಾನೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. ಅದರಲ್ಲಿ ಸ್ಕ್ರೂ ಥ್ರೆಡ್ ರಿಂಗ್ ಗೇಜ್, ಸ್ಕ್ರೂ ಥ್ರೆಡ್ ಕ್ಯಾಲಿಪರ್ ಗೇಜ್, ಸ್ಕ್ರೂ ಥ್ರೆಡ್ ಪ್ಲಗ್ ಗೇಜ್, ಥ್ರೆಡ್ ಸ್ನ್ಯಾಪ್ ಗೇಜ್. ನೋಡಿ ಫಿಗರು ಆಯಿತಾ. ದಿ ಆನ್ಸರ್ ಈಸ್ ಡಿ, ಥ್ರೆಡ್ ಸ್ನ್ಯಾಪ್ ಗೇಜ್. ಒಳಗಡೆ ಥ್ರೆಡ್ ಇದೆ ನೋಡಿ ಥ್ರೆಡ್ ಇದೆ ಇದರ ಹತ್ರ ತುದಿನಲ್ಲಿ ಹಿಂಗೆ ಬರೋ ಜಾಗದಲ್ಲಿ ಮೇಲೆ ಕೆಳಗಡೆ. ಸೊ ಇದು ಅದಿಲ್ಲ ಅಂತಂದರೆ ಮಾಮೂಲಿ ಅದು ಸ್ನ್ಯಾಪ್ ಗೇಜು, ಅದು ಒಳಗಡೆ ಏನೂ ಇಲ್ಲ ಅಂದರೆ ಮಾಮೂಲಿ ಸ್ನ್ಯಾಪ್ ಗೇಜು. ಅಲ್ಲಿ ಒಳಗಡೆ ಥ್ರೆಡ್ ಇರೋದ್ರಿಂದ ಅದು ಥ್ರೆಡ್ ಸ್ನ್ಯಾಪ್ ಗೇಜ್. ದ ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಈಸ್ ದ ಟೈಪ್ ಆಫ್ ದ ಗೇಜ್? ಇಲ್ಲೊಂದು ಗೇಜ್ ಕೊಟ್ಟಿದ್ದಾನೆ ಇದು ನೋಡಿ. ಆಪ್ಷನ್ ಈಸ್ ಡಬಲ್ ಎಂಡೆಡ್ ಪ್ಲಗ್ ಗೇಜ್, ಪ್ರೋಗ್ರೆಸಿವ್ ಪ್ಲಗ್ ಗೇಜ್, ಟೇಪರ್ ಪ್ಲಗ್ ಗೇಜ್, ಟೇಪರ್ ರಿಂಗ್ ಗೇಜ್. ಇದು ರಿಂಗ್ ಗೇಜ್ ಅಲ್ವೇ ಅಲ್ಲ, ಅದರಿಂದ ರೂಲ್ಡ್ ಔಟು. ಟೇಪರ್ ಪ್ಲಗ್ ಗೇಜಾ? ಇದರಲ್ಲಿ ಏನಾದ್ರು ಟೇಪರ್ ಕಾಣಿಸ್ತಾ ಇದೆಯಾ ನಮಗೆ? ಸೊ ಟೇಪರ್ ಪ್ಲಗ್ ಇಲ್ವೇ ಇಲ್ಲ. ಇನ್ನು ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ಅಂತಂದರೆ ಒಂದೇ ಸೈಡಲ್ಲಿ ಎರಡು ಎಂಡ್ ಇರ್ತವೆ, ಗೋ ಎಂಡು ಮತ್ತು ನೋ ಗೋ ಎಂಡು ಎರಡೂ ಒಂದೇ ಸೈಡಲ್ಲಿರುತ್ತೆ. ಅದನ್ನು ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ಅಂತೀವಿ. ಸೊ ಅದರಿಂದ ಇದಕ್ಕೆ ಆನ್ಸರ್ ಈಸ್ ಎ, ಡಬಲ್ ಎಂಡೆಡ್ ಪ್ಲಗ್ ಗೇಜ್. ಇದು ಪ್ಲಗ್ ಗೇಜು, ಆ ಕಡೆ ಈ ಕಡೆ ಎರಡು ಎಂಡ್ ಇದೆಯಲ್ಲ, ಅದಕ್ಕೆ ಡಬಲ್ ಎಂಡೆಡ್ ಪ್ಲಗ್ ಗೇಜ್ ಅಂತ ಕರೀತಾರೆ. ಈ ಎರಡೂ ಒಂದೇ ಸೈಡ್ ಇದ್ದರೆ ಅದನ್ನು ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ಅಂತ ಕರೀತಾರೆ. ಈಗ ಇದು ಸಪ್ರೇಟಾಗಿ ಆ ಕಡೆ ಒಂದು, ಈ ಕಡೆ ಮತ್ತೊಂದು ಕಡೆ ಒಂದು ಇದೆಯಲ್ಲ, ಸೊ ಇದನ್ನು ಡಬಲ್ ಎಂಡೆಡ್ ಪ್ಲಗ್ ಗೇಜ್ ಅಂತ ಕರೀತಾರೆ. ಬರೀ ಪ್ಲಗ್ ಗೇಜ್ ಅಂತಲೂ ಕರೆದ್ಬಿಡ್ಬೋದು, ಆದರೆ ಸ್ಪೆಸಿಫಿಕ್ಕಾಗಿ ನಾವು ಟೆಕ್ನಿಕಲ್ ಆಗಿರೋರು ಇದನ್ನು ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಾಗುತ್ತೆ. ಡಬಲ್ ಎಂಡೆಡ್ ಪ್ಲಗ್ ಗೇಜ್ ಅಂತಲೇ ಹೇಳಬೇಕು. ನೀವು ಫ್ಯಾಕ್ಟ್ರಿಗೆ ಹೋದಾಗ ಇದನ್ನು ತೋರಿಸ್ಬಿಟ್ಟು ಇದೇನಿದು ಅಂದರೆ ಪ್ಲಗ್ ಗೇಜು ಸರ್, ಪ್ಲಗ್ ಗೇಜ್ ಸರಿ, ಆದರೆ ಅದನ್ನು ಎಲ್ಲರೂ ಹೇಳ್ತಾರೆ. ಆದರೆ ಟೆಕ್ನಿಕಲ್ ಅವರು ನಾವು ಅದನ್ನು ಸ್ಪೆಸಿಫಿಕ್ಕಾಗಿ ಹೇಳಬೇಕಾಗುತ್ತೆ. ಅದನ್ನು ನೋಡಿಬಿಟ್ಟು ಇದು ಡಬಲ್ ಎಂಡೆಡ್ ಪ್ಲಗ್ ಗೇಜ್ ಅಂತ ಹೇಳಿದಾಗ ನಿನ್ನನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಆ ಥರ ಸ್ಪೆಸಿಫಿಕ್ಕಾಗಿ ಹೇಳಬೇಕಾಗುತ್ತೆ. ಓಕೆ, ಅದು ಪ್ರೋಗ್ರೆಸಿವ್ ಇದ್ದರೆ ಅದನ್ನು ನೋಡ್ತಾನೆ ಪ್ಲಗ್ ಗೇಜ್ ಅಂತ ಹೇಳ್ಬಿಡೋದಲ್ಲ, ಅದರಲ್ಲೂ ಕೂಡ ಇದು ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ಅಂತ ನೀಟಾಗಿ ಫುಲ್ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಮಾರ್ಕ್ಡ್ ಎಕ್ಸ್? ಇಲ್ಲೊಂದು ಮಾರ್ಕ್ ಮಾಡಿದ್ದಾರೆ, ಅದು ಏನು ಅಂತ ಹೇಳಬೇಕು. ಏನಪ್ಪ ಅಂದರೆ ಡಬಲ್ ಎಂಡೆಡ್ ಪ್ಲಗ್ ಗೇಜ್ ನೋ ಗೋ ಎಂಡ್, ಅದು ನೋ ಗೋ ಎಂಡ್. ಇನ್ನೊಂದು ಪ್ರೋಗ್ರೆಸಿವ್ ಪ್ಲಗ್ ಗೇಜ್ದು ಗೋ ಎಂಡು, ಟೇಪರ್ ಪ್ಲಗ್ ಗೇಜು ಗೋ ಎಂಡು, ಪ್ರೋಗ್ರೆಸಿವ್ ಪ್ಲಗ್ ಗೇಜು ನೋ ಗೋ ಎಂಡ್. ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ನಿಮಗೆ ಕೊಟ್ಟಿದ್ದಾನೆ ಆಯಿತಾ. ಇದು ಪ್ರೋಗ್ರೆಸಿವ್ ಪ್ಲಗ್ ಗೇಜೆ, ಯಾಕೆಂದರೆ ಎರಡೂ ಒಂದೇ ಸೈಡ್ ಇದೆ, ಗೋ ಎಂಡು ನೋ ಗೋ ಎಂಡ್ ಎರಡೂ ಒಂದೇ ಸೈಡ್ ಇರೋದ್ರಿಂದ ಇದು ಪ್ರೋಗ್ರೆಸಿವ್ಗೆ ಪ್ಲಗ್ ಗೇಜೇ. ಡಬಲ್ ಎಂಡೆಡ್ ಪ್ಲಗ್ ಗೇಜ್ ಅಲ್ವೇ ಇಲ್ಲ, ರೂಲ್ಡ್ ಔಟ್. ಟೇಪರ್ ಪ್ಲಗ್ ಗೇಜ್ ಅಲ್ವೇ ಇಲ್ಲ, ಅದೇ ಟೇಪರ್ ಇಲ್ಲ, ಅದು ರೂಲ್ಡ್ ಔಟ್. ಸೊ ಎ ಮತ್ತು ಸಿ ಅಲ್ವೇ ಇಲ್ಲ. ಪ್ರೋಗ್ರೆಸಿವ್ ಪ್ಲಗ್ ಗೇಜು ಮತ್ತು ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ಅಂತ ಎರಡೂ ಕೊಟ್ಬಿಟ್ಟಿದೆ. ಅದರಲ್ಲಿ ಗೋ ಎಂಡ ನೋ ಗೋ ಎಂಡ ಅದು ನೋಡಿ ಇಲ್ಲಿ. ದಿ ಆನ್ಸರ್ ಇಸ್ ಬಿ, ಗೋ ಎಂಡ್. ಪ್ರೋಗ್ರೆಸಿವ್ ಪ್ಲಗ್ ಗೇಜಲ್ಲಿ ಮೊದಲನೇದು ಫಸ್ಟ್ ಸಿಗೋದೇ ಗೋ ಎಂಡ್,
ಹೋಗ್ಬೇಕದು. ನಾವು ಎಲ್ಲಿ ಚೆಕ್ ಮಾಡಬೇಕು ಅಂತಿದ್ದೀವಿ ಹೋಲು, ಅದರೊಳಗಡೆ ಹೋಗಬೇಕದು. ಅದು ಗೋ ಎಂಡು ಫಸ್ಟು. ಆಮೇಲೆ ಹಿಂದ್ಗಡೆ ಇರೋದು ಹೋಗಬಾರ್ದು. ಆವಾಗ ನೀನು ಮಾಡಿರೋಂಥ ಪ್ರಾಡಕ್ಟು ಕರೆಕ್ಟಾಗಿದೆ ಅಂತ. ಮುಂದ್ಗಡೆದು ಹೋಗ್ಬಿಟ್ಟು ಹಿಂದ್ಗಡೆ ಎಂಡೂ ಒಳಗಡೆ ಹೋದರೆ ಆವಾಗ ನೀನು ಮಾಡಿರೋ ಪ್ರಾಡಕ್ಟ್ ಸರಿ ಇಲ್ಲ ಅಂತ, ಅದು ರಿಜೆಕ್ಟೆಡ್ ಪೀಸು. ಸೊ ಫಸ್ಟು ಯಾವಾಗಲೂ ಪ್ರೋಗ್ರೆಸಿವ್ ಪ್ಲಗ್ ಗೇಜಲ್ಲಿ ತುದಿನಲ್ಲಿರುವಂಥದ್ದು ಗೋ ಎಂಡು, ಅದು ಹೋಗಬೇಕು. ನಾವು ಚೆಕ್ ಮಾಡುವಾಗ ಅದು ನಾವು ಯಾವ ಸಿಲಿಂಡ್ರಿಕಲ್ ಪಾರ್ಟಲ್ಲಿ ಅದನ್ನು ಚೆಕ್ ಮಾಡ್ತೀವಿ ಆವಾಗ ಅದು ಗೋ ಎಂಡು ಹೋಗಬೇಕು ಒಳಗಡೆ. ಪುನಃ ಅದನ್ನು ಹಂಗೆ ಕಂಟಿನ್ಯೂ ಮಾಡಿದಾಗ ಹಿಂದಗಡೆ ಇರೋದು ಇನ್ನೊಂದು ಎಂಡು ಹೋಗಬಾರ್ದು. ಅದಕ್ಕೆ ಅದು ನೋ ಗೋ ಎಂಡು, ಇದು ಗೋ ಎಂಡು. ಸೊ ಪ್ರೋಗ್ರೆಸಿವ್ ಪ್ಲಗ್ ಗೇಜಲ್ಲಿ ಮೊದಲು ಇರುವಂಥದ್ದು ತುದಿನಲ್ಲಿರುವಂಥದ್ದು ಗೋ ಎಂಡೆ. ಸೊ ಇದು ಪ್ರೋಗ್ರೆಸಿವ್ ಪ್ಲಗ್ ಗೇಜ್ ಗೋ ಎಂಡ್. ಆ್ಯಂಡ್ ವಾಟ್ ಈಸ್ ದ ಗೇಜ್? ಇಲ್ಲೊಂದು ಗೇಜ್ ಕೊಟ್ಟಿದ್ದಾನೆ, ಯಾವುದು ನೋಡಿ. ಆಪ್ಷನ್ ಸ್ನ್ಯಾಪ್ ಗೇಜ್, ಪ್ರೋಗ್ರೆಸಿವ್ ಪ್ಲಗ್ ಗೇಜ್, ಟೇಪರ್ ರಿಂಗ್ ಗೇಜ್, ಟೇಪರ್ ಪ್ಲಗ್ ಗೇಜ್. ಇಲ್ಲಿ ನೋಡಿ, ಇದು ಪ್ಲಗ್ ಗೇಜ್ 100% ಪ್ಲಗ್ ಗೇಜು. ಅದರಲ್ಲಿ ಯಾವುದು ಅಂತ ಹೇಳಬೇಕು. ಇಲ್ಲಿ ನೋಡಿ, ಸ್ನ್ಯಾಪ್ ಗೇಜು ನಾವು ಆವಾಗಲೇ ನೋಡಿದ್ವಿ, 2 ಎಂಡು ಈ ಥರ ಹಿಂಗಿರುತ್ತೆ, ಅದು ಸ್ನ್ಯಾಪ್ ಗೇಜ್ ಅಲ್ಲ. ಟೇಪರ್ ರಿಂಗ್ ಗೇಜ್, ಇದು ರಿಂಗ್ ಗೇಜಾ? ರಿಂಗ್ ಈ ಥರ ಇದೆಯಾ? ಸೊ ಅಲ್ವೇ ಅಲ್ಲ. ಪ್ರೋಗ್ರೆಸಿವ್ ಪ್ಲಗ್ ಗೇಜು, ಎರಡು ಎಂಡು ಒಂದೇ ಕಡೆ ಇದೆಯಾ ಪ್ಲಗ್ ಗೇಜಲ್ಲಿ? ಇದು ಪ್ಲಗ್ ಗೇಜ್ 2 ಎಂಡು ಒಂದೇ ಕಡೆ ಇದೆಯಾ? ಇಲ್ಲ. ಆದರೆ ಮುಂದಗಡೆ ಟೇಪರ್ ಇದೆ ನೋಡಿ, ಟೇಪರ್ ಪ್ಲಗ್ ಗೇಜ್ ಅಂತಲೂ ಇದೆ ಇಲ್ಲಿ ಆಪ್ಷನು. ಅಲ್ಲಿ ನಮ್ಮ ಪಿಕ್ಚರಲ್ಲಿ ಟೇಪರು ಇದೆ. ಸೊ ಇದಕ್ಕೆ ಆನ್ಸರ್ ಈಸ್ ಡಿ, ಟೇಪರ್ ಪ್ಲಗ್ ಗೇಜ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಗೇಜ್? ಇಲ್ಲೊಂದು ಗೇಜ್ ಕೊಟ್ಟಿದ್ದಾನೆ, ಬರೀ ಗೇಜ್ದೇ ಇದೆ ನೋಡಿ. ಥ್ರೆಡ್ ರಿಂಗ್ ಗೇಜ್, ಥ್ರೆಡ್ ಪ್ಲಗ್ ಗೇಜ್, ಥ್ರೆಡ್ ಪಿಚ್ ಗೇಜ್, ಟೇಪರ್ ಪ್ಲಗ್ ಗೇಜ್. ಇದು ಖಂಡಿತ ಪ್ಲಗ್ ಗೇಜೆ. ಆದರೆ ನೋಡಿ, ಕನ್ಫ್ಯೂಸ್ ಮಾಡ್ಕೊಳ್ಳದೆ ನೋಡಿ, ಡಬಲ್ ಎಂಡೆಡ್ ಪ್ಲಗ್ ಗೇಜ್ ಇದುವೆ ಅಲ್ವಾ? ಡಬಲ್ ಎಂಡೆಡ್ ಪ್ಲಗ್ ಗೇಜನೇ. ಆದರೆ ಎಕ್ಸ್ಟ್ರಾ ಏನಿದೆ ಇದಕ್ಕೆ? ಥ್ರೆಡ್ ಇದೆ ಅಲ್ವಾ? ಥ್ರೆಡ್ಡು ಪ್ಲಗ್ಗಲ್ಲಿದೆ. ನೀವು ರಿಂಗ್ ಗೇಜ, ಇದು ರಿಂಗಲ್ಲಿ ಇದೆಯಾ ಇದು ಥ್ರೆಡ್ ಒಳಗಡೆ? ಸೊ ಅದರಿಂದ ಥ್ರೆಡ್ ರಿಂಗ್ ಗೇಜ್ ಅಲ್ವೇ ಇಲ್ಲ. ಪಿಚ್ ಗೇಜು ಸಾಧ್ಯನಾ? ಇಲ್ಲ. ಟೇಪರ್ ಪ್ಲಗ್ ಗೇಜು, ಟೇಪರ್ ಇದೆಯಾ ಇದರಲ್ಲಿ? ಇಲ್ಲ. ಏನಿದೆ? ಥ್ರೆಡ್ ಇದೆ. ಸೊ ಆನ್ಸರ್ ಈಸ್ ಬಿ, ಥ್ರೆಡ್ ಪ್ಲಗ್ ಗೇಜ್. ಥ್ರೆಡ್ ಪ್ಲಗ್ ಗೇಜ್. ದಿ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಲ್ಯಾಪಿಂಗ್? ಪುನಃ ಇದೇ ಕ್ವಶನ್ ಕೇಳಿದ್ದಾನೆ. ಪ್ರಿಸಿಷನ್ ಫಿನಿಷಿಂಗ್ ಆಪರೇಷನ್, ಫೈಲಿಂಗ್ ಆಪರೇಷನ್, ಗ್ರೈಂಡಿಂಗ್ ಆಪರೇಷನ್, ಚಿಸಲಿಂಗ್ ಆಪರೇಷನ್. ಇದು ಪುನಃ ರಿಪೀಟ್ ಆಗಿದೆ ಕ್ವಶನ್ನು. ಆನ್ಸರ್ ಈಸ್ ಪ್ರಿಸಿಷನ್ ಫಿನಿಷಿಂಗ್ ಆಪರೇಷನ್. Next question, what is the quenching media used in heat treatment to obtain faster rate of cooling? ಈ ಹೀಟ್ ಟ್ರೀಟ್ಮೆಂಟಲ್ಲಿ ಕ್ವಿಂಚಿಂಗ್ ಮೀಡಿಯಾ ಅಂದರೆ ಹೀಟ್ ಮಾಡಿ ಕಬ್ಬಣನ ನಾವು ಸ್ಟೀಲ್ನ ತೆಗೆದು ಕ್ವಿಂಚ್ ಮಾಡ್ತೀವಿ, ಮುಳುಗಿಸ್ತೀವಲ್ಲ, ದಡಾರ್ ಅಂತ ಸಡನ್ನಾಗಿ ಮುಳುಗಿಸ್ತೀವಲ್ಲ, ಅದರಲ್ಲಿ ಯಾತರಲ್ಲಿ ಮುಳುಗಿಸಿದ್ರೆ ಫಾಸ್ಟಾಗಿ ಕೂಲಿಂಗ್ ಆಗುತ್ತೆ ಅಂತ. ಯಾತಲ್ಲಿ ಮುಳುಗಿಸಿದ್ರೆ ಫಾಸ್ಟಾಗಿ ಕೂಲಿಂಗ್ ಆಗುತ್ತೆ, ಅಥವಾ ಫಾಸ್ಟಾಗಿ ಕೂಲಿಂಗ್ ಆಗಬೇಕಾದ್ರೆ ಯಾತಲ್ಲಿ ಮುಳುಗಿಸ್ಬೇಕು. ಮುಳುಗಿಸುವಂಥದ್ದು ಆಯಿಲು, ವಾಟರು, ಮಣ್ಣು, ಬೂದಿ ಇವೆಲ್ಲ ಏನೇನು ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಯಾವುದು ಫಾಸ್ಟಾಗಿ ಕೂಲಿಂಗ್ ಆಗುತ್ತೆ ಅಂತ. ಬ್ರೈನ್ ಸೊಲ್ಯೂಷನ್, ಏರ್, ಆಯಿಲ್, ವಾಟರ್. ದಿ ಆನ್ಸರ್ ಈಸ್ ಎ, ಬ್ರೈನ್ ಸೊಲ್ಯೂಷನ್. ಬ್ರೈನ್ ಸೊಲ್ಯೂಷನಲ್ಲಿ ಹಾಕಿದ್ರೆ ಸಡನ್ನಾಗಿ ಕೂಲ್ ಆಗುತ್ತೆ, ಆಯಿಲು ವಾಟರ್ಗಿಂತ ಬೇಗ ಕೂಲ್ ಆಗುತ್ತೆ. The next question, what is marked X? ಇದೊಂದು ಫಿಗರ್ ಕೊಟ್ಟಿದ್ದಾನೆ, ಎಕ್ಸ್ ಅದು ಏನು ಅಂತ ಹೇಳಬೇಕು. ನೋಡಿ, ಇದು ನೀವೆಲ್ಲ ಮರ್ತೇ ಬಿಟ್ಟಿರ್ತೀರ, ಇದು ಒಂದು ಕ್ವಶನ್ ಇದ್ದೇ ಇರ್ತದೆ. ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್, ಲೋಯರ್ ಕ್ರಿಟಿಕಲ್ ಟೆಂಪರೇಚರ್, ಆಸ್ಟನೈಟ್, ಫೆರೈಟ್. ದಿ ಆನ್ಸರ್ ಈಸ್ ಬಿ, ಲೋಯರ್ ಕ್ರಿಟಿಕಲ್ ಟೆಂಪರೇಚರ್. ಲೋಯರ್ critical temperature. And last question, what is the angle of elbow and bends that provide diversions? ಪೈಪ್ ಲೈನಲ್ಲಿ ಡೈವರ್ಷನ್ ಆಗಬೇಕಾದ್ರೆ ಎಲ್ಬೋ ಮತ್ತು ಬೆಂಡ್ಗಳಿರ್ತಾವಲ್ಲ, ಅದರದ್ದು ಯಾವ್ಯಾವ ಆ್ಯಂಗಲಲ್ಲಿ ಇರ್ತವೆ ಅಂತ. ಆ ಬೆಂಡು ಮತ್ತು
ಎಲ್ಬೋಗಳು ಯಾವ ಆ್ಯಂಗಲಲ್ಲಿ ಇರ್ತವೆ? 90 ಆ್ಯಂಡ್ 45, 90 ಡಿಗ್ರಿ 45 ಡಿಗ್ರಿನಲ್ಲಿ ಇರ್ತವೆ, 30 ಡಿಗ್ರಿ 60 ಡಿಗ್ರಿಲಿ ಇರುತ್ತಾ, 20 ಡಿಗ್ರಿ 40 ಡಿಗ್ರಿಲಿ ಇರುತ್ತಾ, ಅಥವಾ 70 ಡಿಗ್ರಿ 120 ಡಿಗ್ರಿಲಿ ಇರುತ್ತಾ? ದಿ ಆನ್ಸರ್ ಈಸ್ ಎ, 90 ಆ್ಯಂಡ್ 45. ಕರೆಕ್ಟಾಗೋದು ಈ ಥರ ಬೆಂಡು ಹಿಂಗಿರುತ್ತಲ್ಲ, ಬೆಂಡು ಅದೊಂದು ಹಿಂಗೆ ರೌಂಡಕ್ಕೆ ದೊಡ್ಡ ಆರ್ಕಾಗಿ ಅದು 90 ಇರುತ್ತೆ, ಇಲ್ಲ 45 ಇರುತ್ತೆ. ಎಕ್ಸಾಕ್ಟಾಗಿ 90 ಇರುತ್ತೆ ಅಥವಾ 45 ಇರುತ್ತೆ. ಸೊ ಇವತ್ತಿಗೆ ಇದನ್ನು ಕ್ಲೋಸ್ ಮಾಡೋಣ. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಾಳೆ ಮತ್ತೊಂದಷ್ಟು ಕ್ವಶನ್ಸ್ಗಳನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಓಕೆ, ಅಲ್ಲಿ ತನಕ ಇದನ್ನು ಒಂದೆರಡು ಸಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಫೋನ್ ಮಾಡಿ. ಇಲ್ಲಿ ತನಕ ನನ್ನ ಜೊತೆ ಇದ್ದಿರಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಬೈ. ನಾಳೆ ನಿಮಗೆ ಸಿಗೋಣ.